ನೂತನ ಸರ್ಕಾರ ರಚನೆಯಾದ ನಂತರದಲ್ಲೇ ಈಗ ಕೈ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ನೂತನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು. ಪರಿಷತ್ ಟಿಕೆಟ್ ಸಿಗ್ತಾ ಇದ್ದಂತೆ ಸಿದ್ದು ಮನೆಗೆ ಬಂದಿದ್ದಾರೆ ಹರಿಪ್ರಸಾದ್. ಕಾವೇರಿಯಲ್ಲಿ ಕೈ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು. ಪರಿಷತ್ ಟಿಕೆಟ್ ಸಿಗ್ತಾ ಇದ್ದಂತೆ ಸಿದ್ದು ಮನೆಗೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟಿದ್ರು. ಕೈ ಅಧ್ಯಕ್ಷರಾದ ಬೆನ್ನಲ್ಲೇ ಹರಿಪ್ರಸಾದ್ ಸಿದ್ದರಾಮಯ್ಯನವರು ಭೇಟಿಯಾಗ್ತಾರೆ. ಸಿದ್ದರಾಮಯ್ಯ ಅವರ ಸಲಹೆಯನ್ನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಪಡ್ಕೊಂಡಿರುವಂತದ್ದು. ಮುಂಬರುವಂತಹ ಸವಾಲುಗಳೇನೇನು, ಪಕ್ಷ ಒಗ್ಗಟ್ಟಿನಿಂದ ಮುನ್ನಡೆಸೋದಕ್ಕೆ ಸಲಹೆಯನ್ನ ಅವರು ಪಡ್ಕೋತಾರೆ. ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯನವರಿಂದ ಕಾವೇರಿಯಲ್ಲಿ ಕೈ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದು, ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ ಬಿಕೆ ಹರಿಪ್ರಸಾದ್ ಅವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ನಂತರದಲ್ಲಿ ಇನ್ನು ಮುಂದೆ ಏನೇನೆಲ್ಲ ಸವಾಲುಗಳು ಬರ್ಬೋದು, ಅದಕ್ಕೆ ಮಾರ್ಗದರ್ಶನವನ್ನ ಕೂಡ ಪಡ್ಕೊಂಡಿರ್ತಾರೆ. ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕು, ಒಂದ್ ರೀತಿಯಾಗಿ ಹೇಳ್ತಾ ಹೋದಾಗ ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಅತ್ಯಂತ ಖಡಕ್ ಮತ್ತೆ ನೇರ ಪ್ರತಿಕ್ರಿಯೆ ಒಂದನ್ನ ಅವರು ನೀಡ್ತಾರೆ. ಅದೇನಪ್ಪ ಅಂದ್ರೆ ಅಧಿಕಾರದ ಆಸೆ ಬೇಕು ಅನ್ನುವಂಥವ್ರು ಡಿಕೆ ಹಿಂದೆ ಹೋಗಿ ಪಕ್ಷ ಬೇಕು, ಪಕ್ಷದ ಅಭಿವೃದ್ಧಿ ಬೇಕು ಅನ್ನುವಂಥವ್ರು ನಮ್ ಜೊತೆ ಜಾಯಿನ್ ಆಗಿ ಅಂತ ಖಡಕ್ ಆಗಿ ಮಾತನಾಡ್ತಾರೆ. ಆರಂಭದಲ್ಲೇನೆ ಫಸ್ಟ್ ರಿಯಾಕ್ಷನ್ ಆಫ್ಟರ್ ಬಿಕಮಿಂಗ್ ಕೆಪಿಸಿಸಿ ಅಧ್ಯಕ್ಷ ಅಂತ ಹೇಳ್ಬೋದು. ಇವರು ನೇರವಾಗಿ ಸವಾಲ್ ಹಾಕ್ತಾರೆ. ಅಂದ್ರೆ ನಮ್ಮ ನೇರ ಖಡಕ್ ಮಾತಿಗೆ ಇವರು ಬಿಕೆ ಹರಿಪ್ರಸಾದ್ ಅವರು ಫೇಮಸ್ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ಮಾತನಾಡ್ತಾ ಹೇಳ್ತಾರೆ. ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಇದ್ದಾಗ ಮುಂಬರುವಂತಹ ಸವಾಲುಗಳೇನು, ಪಕ್ಷ 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 ಅನ್ನುವಂಥದ್ದು ಇವರು ಸುಮಾರು ಬಾರಿ ಹೇಳ್ಕೊಂಡು ಬಂದಿರುವಂಥದ್ದು. ಅದೇ ವಿಚಾರಗಳನ್ನ ಸಿಎಂ ಡಿಕೆಶಿ ಅವರು ಜೊತೆಗೆ ಈಗ ಮೊದಲನೇದಾಗಿ ಇವರು ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ನಂತರದಲ್ಲಿ ಕಾವೇರಿ ನಿವಾಸಕ್ಕೆ ಹೋಗಿ ಏನೇನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಥವಾ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಈ ಸ್ಥಾನಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದೀನಿ, ಏನೇನೆಲ್ಲ ಸವಾಲುಗಳು ಎದುರಾಗಬಹುದು, ಯಾವ ರೀತಿ ಅದನ್ನ ಜವಾಬ್ದಾರಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಕಾವೇರಿ ನಿವಾಸದಲ್ಲಿ ಮಾತುಕತೆಯನ್ನ ಆಡಿರುವಂಥದ್ದು. ಕೈ ಅಧ್ಯಕ್ಷರಾದ ಬೆನ್ನಲ್ಲೇ ಇಬ್ಬರೂ ನಾಯಕರು ಕೂಡ ಮಾತುಕತೆಯನ್ನ ಆಡ್ತಾರೆ ಕಾವೇರಿ ನಿವಾಸದಲ್ಲಿ. ಇನ್ನು ಸರ್ಕಾರ ಮತ್ತೆ ಸಂಘಟನೆ ನಡುವೆ ಸ್ಪಷ್ಟ ಗೆರೆಯನ್ನ ಇವರು ಹೇಳ್ದಿರುವಂತದ್ದು. ಯಾರಿಗೆ ಅಧಿಕಾರ ಸ್ಥಾನಮಾನ ಬೇಕೋ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರ ಜೊತೆ ಹೋಗಿ, ಆದ್ರೆ ಯಾರ್ ಪಕ್ಷ ಬೆಳೆಸ್ಬೇಕು, ಸಿದ್ಧಾಂತಕ್ಕಾಗಿ ಕೆಲಸ ಮಾಡ್ಬೇಕು ಅಂತ ಬಯಸ್ತಿರೋ ಅವ್ರು ನನ್ ಜೊತೆ ಬನ್ನಿ ಅನ್ನುವಂತ ಖಡಕ್ ಹೇಳಿಕೆಯನ್ನ ಕೊಡ್ತಾರೆ. ಇನ್ನು ಇವರು ನೋಡ್ತಾ ಹೋದಾಗ ಅಧಿಕಾರಕ್ಕಾಗಿ ಬಂದಿದ್ದಲ್ಲ, ನಾನು ಪಕ್ಷದ ಸೈನಿಕ ಅಂತ ಹೇಳ್ಕೊಂಡು ಬಂದಿರುವಂತದ್ದು ಬಿಕೆ ಹರಿಪ್ರಸಾದ್ ಅವರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವರಿಗೆ ದಕ್ಕಿರುವಂತದ್ದು. ಇನ್ನು ಕಳೆದ 53 ವರ್ಷಗಳಿಂದ ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಘಟನೆಗಳಿಗಾಗಿ ದುಡಿದಂತ ಅನುಭವ ಇವರಿಗಿದೆ.